ಇನ್ನು ನೆಕ್ಸ್ಟ್ ಪ್ರಕ್ರಿಯೆ ನಾವು ನೋಡ್ತಾ ಹೋಗೋದಾದ್ರೆ ಅದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಅದಕ್ಕೂ ಕೂಡ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆಗೆ ನಡೆಯುತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಎಲ್ಲಾ ಶಾಸಕರಿಗೂ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆ ಹೋಗಿದೆ. ಕೆಪಿಸಿಸಿ ಕಚೇರಿಯಿಂದ ಎಲ್ಲ ಶಾಸಕರಿಗೆ ಈ ಮಾಹಿತಿ ಹೋಗಿದೆ. ವಿಧಾನಸೌಧದಲ್ಲೇ ಈ ಶಾಸಕಾಂಗ ಸಭೆ ನಡೆಯುವಂತಹ ಸಾಧ್ಯತೆ. ಸಿಎಲ್ಪಿ ಸಭೆ ಬಹಳ ಪ್ರಮುಖ ಆಗತ್ತೆ. ಈ ಘಟ್ಟದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗತ್ತೆ. ಅಲ್ಲಿ ಹೈಕಮಾಂಡ್ ನಾಯಕರಿಂದ ಮುಂದಿನ ಸಿಎಂ ಘೋಷಣೆಯಾಗತ್ತೆ. ಸಿಎಲ್ಪಿ ನಾಯಕನ ಆಯ್ಕೆ ವೇಳೆ ಹೈಕಮಾಂಡ್ ನಾಯಕರೂ ಕೂಡ ಉಪಸ್ಥಿತರಿರ್ತಾರೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಉಪಸ್ಥಿತರಿರ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ನಾಯಕನ ಘೋಷಣೆ ಅಧಿಕೃತವಾಗಿ ಆಗಲಿದೆ. ನೂತನ ಸಂಪುಟ ಸೇರ್ಪಡೆಗೂ ಕೂಡ ಈಗ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಹಿಂದೆ ಇದ್ದ ಸಚಿವರು ಮತ್ತೆ ಮುಂದುವರಿಯುವಂತಹ ಬಯಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸಂಪುಟ ಸೇರ್ಪಡೆ ಆಗುವಂತಹ ಒಂದು ವಿಶ್ವಾಸದಲ್ಲಿ 13 ಶಾಸಕರಿದ್ದಾರೆ. ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಜಾರ್ಜ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪರಮೇಶ್ವರ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಮುನಿಯಪ್ಪ, ಮಂಕಾಳ್ ವೈದ್ಯ, ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್ ಇವರಿಗೆ ತಾವು ಮತ್ತೆ ಆಯ್ಕೆಯಾಗ್ತೀವಿ, ಸಂಪುಟದಲ್ಲಿ ಮುಂದುವರಿತೀವಿ ಎನ್ನುವಂತಹ ಒಂದು ನಿರೀಕ್ಷೆ ಇದೆ. ಅನುಭವಿಗಳು, ಹಿರಿಯ ಸಚಿವರುಗಳೇನಿದ್ದಾರೆ ಅವರಿಗೆ ಮತ್ತೆ ಸಂಪುಟದಲ್ಲಿ ಮುಂದುವರಿಯುವಂತಹ ಒಂದು ಬಯಕೆ, ಜೊತೆಗೆ ಮತ್ತೆ ಆಯ್ಕೆಯಾಗ್ತೀವಿ ಎನ್ನುವಂತಹ ಒಂದು ನಿರೀಕ್ಷೆ ಇದೆ. ಮತ್ತೊಮ್ಮೆ ಸಂಪುಟ ಸೇರ್ಪಡೆ ಆಗೋ ವಿಶ್ವಾಸದಲ್ಲಿರುವಂಥವರು ಸುಮಾರು 13 ಶಾಸಕರು. ನೂತನ ಸಂಪುಟ ಸೇರ್ಪಡೆಗೆ ಈಗ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ನಿನ್ನೆವರೆಗೂ ಕೂಡ ಸಿದ್ದರಾಮಯ್ಯ ಏನಂತಾರೆ, ಡಿಸಿಷನ್ ಅದಕ್ಕೆ ಕಟಿಬದ್ಧ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಈಗ ಮುಂದಿನ ಪ್ರಕ್ರಿಯೆ, ಸಿದ್ದರಾಮಯ್ಯ ಸಂಪುಟದಲ್ಲಿ 29 ಸಚಿವರಿದ್ರು. ಆ 29 ಮಂದಿ ಪೈಕಿ 13 ಮಂದಿ ಸಂಪುಟಕ್ಕೆ ಪುನಃ ಆಯ್ಕೆಯಾಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಒಪ್ಪಿದ್ರೆ 13 ಮಂದಿ ಪುನಃ ಆಯ್ಕೆಯಾಗೋ ಸಾಧ್ಯತೆ ಇದ್ದು, ಇಷ್ಟು ಜನರನ್ನ ಹೊರತುಪಡಿಸಿ ಕೆಲವರ ಹೆಸರು ಡಿಕೆ ಮನಸ್ಸಲ್ಲಿದೆ. ಯಾರವರು, ಯಾರಿಗೆ ಸ್ಥಾನ, ಯಾರಿಗೆ ಕೋಕ್, ಕುತೂಹಲ ಇದೆ. ನೂತನ ಸಂಪುಟ ಸೇರ್ಪಡೆಗೆ ಈಗ ಚಟುವಟಿಕೆಗಳು ಗರಿಗೆದರ್ತಾ ಇದೆ. 29 ಮಂದಿ ಏನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದರು, ಅದರಲ್ಲಿ 13 ಮಂದಿ ಪುನಃ ಆಯ್ಕೆಯಾಗುವಂತಹ ನಿರೀಕ್ಷೆಗಳಿವೆ. ಅಂಥದ್ದೊಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದೊಮ್ಮೆ ಹೈಕಮಾಂಡ್ ಒಪ್ಪಿದ್ರೆ ಆ 13 ಮಂದಿ ಪುನಃ ಆಯ್ಕೆಯಾಗುವಂತಹ ಸಾಧ್ಯತೆ. ಆದರೆ ಅವರನ್ನು ಹೊರತುಪಡಿಸಿದ್ರೆ ಉಳಿದವ್ರ ಕತೆಗೇನು? ಇನ್ನು ಕೆಲವರ ಹೆಸರು ಡಿಕೆ ಅವರ ಮನಸ್ಸಲ್ಲಿದೆ. ಡಿಕೆ ಶಿವಕುಮಾರ್ ಇಂಗಿತ ಏನು ಅನ್ನೋದು ಪ್ರಮುಖ ಆಗತ್ತೆ. ಹಾಗಾಗಿ ಯಾರ್ಯಾರು ಹೊಸದಾಗಿ ಸೇರ್ಪಡೆಯಾಗ್ತಾರೆ, ಯಾರ್ಯಾರು ಮುಂದುವರಿತಾರೆ, ಯಾರಿಗೆಲ್ಲ ಅವಕಾಶಗಳು ಸಿಗತ್ತೆ, ಹೊಸ ಸರ್ಕಾರದ ಸಂಪುಟ ಸೇರೋದಕ್ಕೆ ಲಾಬಿ ಅಂತೂ ಜೋರಾಗಿ ಸಾಗ್ತಾ ಇದೆ. ಹಲವು ಹಿರಿಯ ಕಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಬಿ. ಬೆಳಿಗ್ಗೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಕೊಳ್ಳೇಗಾಲ ಶಾಸಕ ಆರ್ ಕೃಷ್ಣಮೂರ್ತಿ, ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ್, ಸಿಂಧನೂರು ಶಾಸಕ ಹಂಪಯ್ಯ ನಾಯಕ್, ಜೊತೆಗೆ ಕಡೂರು ಶಾಸಕ ಆನಂದ್ ಅವರು, ಹಾಗೆ ಅಫ್ಜಲ್ಪುರ ಶಾಸಕರಾದಂತಹ ಎಂವೈ ಪಾಟೀಲ್. ಈ ಹಿಂದೆ ಮಂತ್ರಿ ಪಟ್ಟ ಸಿಗದ 8ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಲಾಬಿ. ಸಂಪುಟಕ್ಕೆ ಸೇರ್ಪಡೆಯಾಗಬೇಕು ಅಂತಂದ್ರೆ ಅದು ಬಹಳ ದೊಡ್ಡ ಕಸರತ್ತು ನಡೆಯುತ್ತೆ. ಸಂಪುಟ ಪುನರಚನೆ ಆಗತ್ತಾ, ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರು ಹಲವರು ಸೇರ್ಪಡೆಯಾಗಬೇಕು ಅನ್ನುವಂತಹ ಆಕಾಂಕ್ಷೆ ಹೊಂದಿದ್ರು. ಆದರೆ ಈಗ ಚಿತ್ರಣ ಬದಲಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಗಿದೆ. ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಈಗ ಹೊಸದಾಗಿ ಶಾಸಕರು ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಪಟ್ಟ ಸಿಗದಂತಹ 8ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಬೆಳವಣಿಗೆ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ತಮ್ಮ ಸಂಪುಟ ಸದಸ್ಯರುಗಳಿಗೆ ಹೇಳಿದ್ದೂ ಆಯ್ತು. ಈಗಿರೋದು ಮುಂದಿನ ಪ್ರಕ್ರಿಯೆ. ರಾಜಕಾರಣನೇ ಹಾಗೆ, ಅವಕಾಶ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬತ್ತ ಗಮನ ಹೋಗುತ್ತೆ. ಈಗ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಯಾರೆಲ್ಲ ಯಾವ ರೀತಿ ಲಾಬಿ ನಡೆಸಿದ್ದಾರೆ, ಯಾರ ಆಕಾಂಕ್ಷಿಗಳು, ಯಾರು ಮುಂದುವರಿಯೋ ಸಾಧ್ಯತೆ ಇದೆ, ಏನ್ ಲೆಕ್ಕಾಚಾರ ಅಂತ?
ಪ್ರತಿಮಾ, ಸಿದ್ದರಾಮಯ್ಯನವರ ನಿರ್ಗಮನ ಬಹಳಷ್ಟು ಮಂದಿಗೆ ಬೇಸರವನ್ನ ತರಿಸಿರಬಹುದು. ಆದರೆ ಮುಂದಿನ ರಾಜಕಾರಣದ ಪ್ರಕ್ರಿಯೆಗಳು ಕೂಡ ಚಾಲನೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಮುಂದಿನ ಅವಕಾಶಕ್ಕಾಗಿ ಎಲ್ಲ ನಾಯಕರ ಪ್ರಯತ್ನ ಕೂಡ ಶುರುವಾಗುತ್ತೆ. ಇದೀಗ ಸಚಿವ ಸಂಪುಟ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳು ಜೋರಾಗಿ ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮೂವರು, ರಾಜಣ್ಣ, ನಾಗೇಂದ್ರ ಮತ್ತು ಮೃತಪಟ್ಟಂತಹ ಡಿ ಸುಧಾಕರ್ ಅವರನ್ನ ಹೊರತುಪಡಿಸಿ 29 ಮಂದಿ ಹಾಲಿ ಸಚಿವರಿದ್ರು. ಆ ಎಲ್ಲ ಸಚಿವರನ್ನು ಕೂಡ ಇದೀಗ ಸರ್ಕಾರ ಡಿಸಾಲ್ವ್ ಆದಂತಹ ಹಿನ್ನೆಲೆಯಲ್ಲಿ 29 ಮಂದಿಯ ಪೈಕಿ ಸುಮಾರು 13ರಿಂದ 14 ಮಂದಿ ಮತ್ತೆ ಹೊಸದಾಗಿ ಸಂಪುಟ ರಚನೆ ಆಗುತ್ತೆ. ಅದರಲ್ಲೂ ಕೂಡ ಪುನರಾವರ್ತನೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಲೆಕ್ಕಾಚಾರಗಳು, ಜಾತಿ ಲೆಕ್ಕಾಚಾರಗಳು, ಸಮುದಾಯದವಾರು ಲೆಕ್ಕಾಚಾರಗಳು, ಮುಂಬರುವಂತಹ ಚುನಾವಣೆಯ ಲೆಕ್ಕಾಚಾರಗಳು, ನಾಯಕತ್ವದ ವಿಚಾರ, ಅವರವರ ಪರ್ಫಾರ್ಮೆನ್ಸ್ನ ವಿಚಾರ, ಇಲಾಖೆಗಳನ್ನ ಸರಿಯಾಗಿ ನಿಭಾಯಿಸಿದೀವಿ ಅನ್ನುವಂಥ ವಿಚಾರ, ಹೈಕಮಾಂಡ್ನ ಲೆಕ್ಕಾಚಾರ, ಇದೆಲ್ಲವನ್ನ ಪರಿಗಣಿಸಿ ಸುಮಾರು 13ರಿಂದ 14 ಮಂದಿ ಹಿಂದೆ ಯಾರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸವನ್ನ ಮಾಡಿದ್ರು ಅವರು ಈ ಬಾರಿಯೂ ಕೂಡ ಮತ್ತೆ ಪುನರಾವರ್ತನೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ತಂಡವನ್ನ ಕಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ನಿಜ. ಆದ್ರೆ ಏಕಾಏಕಿ ಅನುಭವ ಇಲ್ಲದೆ ಇರೋರಿಗೆ ಅವಕಾಶವನ್ನು ಕೊಟ್ಟು ಆಡಳಿತವನ್ನ ನಡೆಸೋದು ಅಷ್ಟು ಸುಲಭದ ಕೆಲಸವೂ ಕೂಡ ಆಗಿರೋದಿಲ್ಲ. ಸರ್ಕಾರ ಅಂದಾಗ ಒಂದಷ್ಟು ಪಾಲಿಸಿ ಡಿಸಿಷನ್ಗಳನ್ನ, ಕಷ್ಟಕರವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರಿಗೆ ಹಲವರಿಗೆ ದೊಡ್ಡ ಮಟ್ಟಿಗಿನ ಅನುಭವ ಇದೆ. ಅವರು ಇಲಾಖೆಗಳನ್ನಷ್ಟೇ ಅಲ್ಲದೇನೆ ಪಕ್ಷ ಮತ್ತು ಸರ್ಕಾರ ಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಒಂದಷ್ಟು ಗಟ್ಟಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಲ್ಲಿ, ಅದನ್ನ ಟ್ರಬಲ್ ಶೂಟ್ ಮಾಡುವಂತದ್ರಲ್ಲಿ ಹಲವರು ಎತ್ತಿದ ಕೈ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಹಿರಿಯರನ್ನ ಕೈ ಬಿಟ್ಟು ಕೇವಲ ಯುವಕರನ್ನ ಇಟ್ಕೊಂಡು ಸಂಪುಟವನ್ನ ನಡೆಸೋದಕ್ಕೆ ಸಾಧ್ಯನಾ? ಸಹಜವಾಗಿ ಪ್ರಶ್ನೆ ಇಲ್ಲ ಅನ್ನುವಂಥದ್ದೇ ಇರುತ್ತೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತ 29 ಮಂದಿಯ ಪೈಕಿ ಸುಮಾರು 13ರಿಂದ 14 ಮಂದಿಯನ್ನ ಮತ್ತೆ ಪುನರಾವರ್ತನೆ ಮಾಡಬೇಕು ಮತ್ತು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಇನ್ನೊಂದು, ಯಾವ ನಾಯಕರಿಗೆ ಯಾವ ಸ್ಥಾನ ಅನ್ನೋದರ ಆಧಾರದ ಮೇಲೆಯೂ ಕೂಡ ಸಚಿವ ಸಂಪುಟದ ಪುನರಾವರ್ತನೆ ನಿಂತಿದೆ. ಸತೀಶ್ ಜಾರಕಿಹೊಳಿ ಅವರು ಈಗ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಹುತೇಕ ಖಚಿತ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಂಪುಟದ ಜೊತೆಗೆ ಒಂದು ಖಾತೆಯನ್ನ ಕೊಟ್ಟು ನನಗೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಇನ್ನು ಉಳಿದಂತೆ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ಬರುತ್ತೆ. ಜಿಬಿಎ ಚುನಾವಣೆಯ ವಿಚಾರ ಬಂದಾಗ ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ಇಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಹೀಗಾಗಿ ಇಬ್ಬರನ್ನು ಕೂಡ ಕೈ ಬಿಡೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಉತ್ತರ ಇಲ್ಲ ಅಂತ ಬರುತ್ತೆ. ಈ ರೀತಿ ಯಾರು ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಸಾಧನೆಯನ್ನ ತೋರಿಸಿದ್ದಾರೆ, ಇಲಾಖೆ ವೈಸ್ ಹೈಕಮಾಂಡ್ಗೆ ಬಹಳಷ್ಟು ತೃಪ್ತಿ ಇದೆ. ಈ ಹೈಕಮಾಂಡ್ ಏನು ಸಿದ್ಧಾಂತಗಳನ್ನ ಇಟ್ಕೊಂಡು, ಐಡಿಯಾಲಜಿಯನ್ನು ಇಟ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಪ್ರಯತ್ನವನ್ನ ಮಾಡ್ತಿತ್ತು, ಅಂತ ಅನುಷ್ಠಾನ ಮಾಡಿದಂತಹ ಯಾರು ತುಂಬಾ ಅಚೀವೇಬಲ್ ಅನ್ನುವಂಥವ್ರು ಯಾರಿದ್ದಾರೆ ಅಂಥವ್ರನ್ನು ಕೂಡ ಮತ್ತೆ ಪುನರಾವರ್ತನೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಸಂತೋಷ್ ಲಾಡ್ ಅವರ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರೇ ಗಿಗ್ ವರ್ಕರ್ಸ್ಗೆ ತೆಗೆದುಕೊಂಡಂತ ಯೋಜನೆ ಬಗ್ಗೆ ಬಹಳ ಶ್ಲಾಘನೆಯನ್ನ ಮಾಡಿದ್ರು. ಅಂತಹ ಯೋಜನೆಗಳನ್ನ ಜಾರಿಗೆ ತಂದಂಥವ್ರು, ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಇಲಾಖೆಯಲ್ಲಿ ತೋರಿಸಿದಂಥವ್ರನ್ನು ಕೂಡ ರಿಪೀಟ್ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಮತ್ತು ಆ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರ ನಿರ್ಗಮನ ಬಹಳಷ್ಟು ಮಂದಿಗೆ ಒಂದು ರೀತಿಯ ಬೇಸರವನ್ನ ತಂದಿದೆ. ಮುಂದಿನ ರಾಜಕಾರಣ ಹೇಗಪ್ಪ ಅನ್ನುವಂಥ ಪ್ರಶ್ನೆಗಳನ್ನ ಮೂಡಿಸಿದೆ. ಅದೆಲ್ಲವೂ ನಿಜ. ಆದ್ರೆ ಹಳೆ ನೀರು ಹೋದ ಮೇಲೆ ಹೊಸ ನೀರು ಬರಲೇಬೇಕು ಅನ್ನೋ ಹಾಗೆ ಸಿದ್ದರಾಮಯ್ಯನವರ ರಾಜಕಾರಣದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ರಾಜಕಾರಣ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಇದ್ದೇ ಇದೆ. ಪ್ರತಿಮಾ, ಎಸ್ ಪ್ರಸನ್ನ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ಸಂಪುಟ ಸೇರೋದಕ್ಕೆ ಬರೀ MLAಗಳಷ್ಟೇ ಅಲ್ಲ, MLCಗಳಿಂದಲೂ ಕೂಡ ಲಾಬಿ ಭಾರಿ ಜೋರಾಗಿ ಸಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಪರಿಷತ್ ಸದಸ್ಯರು ಭಾರಿ ಕಸರತ್ತನ್ನು ನಡೆಸಿದ್ದಾರೆ. ಬೆಳಿಗ್ಗೆ ದೆಹಲಿಗೆ ತೆರಳಿದ್ದಾರೆ 4 MLCಗಳು. MLC ಪುಟ್ಟಣ್ಣ, ಸಲೀಂ ಅಹಮದ್, ರಾಜೇಂದ್ರ, ಬಸನಗೌಡ ಬಾದರ್ಲಿ ಇವರೆಲ್ಲರೂ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ.